ನಾನಿವತ್ತು ಬಿಜಾಪುರ ಜಿಲ್ಲೆ ಆಲಮಟ್ಟಿ ಜಲಾಶಯದಲ್ಲಿ ನಡೆಯುವಂತಹ ಅಕ್ರಮದ ಬಗ್ಗೆ ಸಂಪೂರ್ಣವಾದ ವಿಚಾರಗಳನ್ನು ಹೇಳಬೇಕು ಅಂತ ಬಂದಿದ್ದೀನಿ. ಅಲ್ಲೇನು ಯಾವ ರೀತಿಯಾದಂಥ ಅಕ್ರಮಗಳು ನಡೀತಾ ಇದ್ದಾವೆ, ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರ ಹೆಸರು ಬಂದು ಶಿವಲಿಂಗ ಕುರನ್ನನವರ್ ಅಂತ ಹೇಳಿ 2014 ಬ್ಯಾಚ್ನವರು. ಕೈಗಾರಿಕಾ ಅವೇನು ಕರ್ನಾಟಕ ಸರ್ಕಾರದ ಕೈಗಾರಿಕಾ ಪಡೆ ಅಂತ ಏನಿದೆ, ಕೈಗಾರಿಕಾ ಭದ್ರತಾ ಪಡೆ, ಅದರಲ್ಲಿ 2014ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಶಿವಲಿಂಗ ಕುರನ್ನನವರ್. ಇವರು ಈಗ ಏನು ಆಲಮಟ್ಟಿ ಜಲಾಶಯದ ಓವರ್ ಆಲ್ ಮೇಲುಸ್ತುವಾರಿಯಿಂದ ಹಿಡಿದು ಎಲ್ಲದನ್ನು ಕೂಡ ಇವರೇ ನೋಡ್ಕೊತಾ ಇದ್ದಾರೆ. ಯಾಕೆ ಮೇಲುಸ್ತುವಾರಿ ನೋಡ್ಕೊತಾ ಇದ್ದವರು ಅವ್ರ ಮೇಲೆ ಅಕ್ರಮ ಅಥವಾ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಯಾಕೆ ಬರ್ತಾ ಇದೆ? ಕೆಲ ವಿಚಾರಗಳಿದ್ದಾವೆ. ಇಲ್ಲಿ ಕೆಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇರ್ತವೆ. ಈ ಒಂದು ಆಲಮಟ್ಟಿ ಜಲಾಶಯ 2005ರಲ್ಲಿ ಕಂಪ್ಲೀಟ್ ಆಯ್ತು, ಹೌದು. ಅದೇ ರೀತಿಯಾಗಿ ಇದು ದೊಡ್ಡದಾದಂಥ ಒಂದು ಜಲಾಶಯ. ನಾರ್ತ್ ಕರ್ನಾಟಕಕ್ಕೆ ಯಾವ್ಯಾವ ಭಾಗ ಇದೆ ಅಲ್ಲೆಲ್ಲದಕ್ಕೂ ಕೂಡ ಈ ಆಲಮಟ್ಟಿ ಜಲಾಶಯದಿಂದ ನೀರುಗಳನ್ನು ಬಿಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಇಂತಹ ಒಂದು ಡ್ಯಾಮ್ಗೆ ಭದ್ರತೆ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಭದ್ರತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿ ಅದನ್ನು 2014ರಿಂದ ತಗೊಂಡು ಬಂದರು. ಯಾವ್ಯಾವ ಭಾಗದಲ್ಲಿ ಈಗ ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, ಅಥವಾ ಕೆಲವರು ಬೆದರಿಕೆ ಹಾಕುವಂಥ ಸ್ಥಳಗಳೇನಿರ್ತವೆ, ಉಗ್ರರು ಅಥವಾ ಬೇರೆಯವರು ಏನು ಆ ಒಂದು ಸ್ಥಳಕ್ಕೆ ಬೆದರಿಕೆ ಹಾಕುವಂಥ ಕೆಲಸಗಳೇನು ಮಾಡ್ತಾರೆ, ಅಂಥ ಜಾಗಗಳಿಗೆ ಈ ಫೋರ್ಸ್ಗಳ ವ್ಯಕ್ತಿಗಳನ್ನು ತೆಗೆದುಕೊಂಡು 80ರಿಂದ 90 ಜನರನ್ನು ಆ ಒಂದು ಭಾಗಕ್ಕೆ ಬಿಡ್ತಾರೆ. ಈ ಅಸಿಸ್ಟೆಂಟ್ ಕಮಾಂಡೆಂಟು, ಅದ್ರ ನಂತರದಲ್ಲಿ CPI ಅಂದರೆ ಇನ್ಸ್ಪೆಕ್ಟರ್ ಬರ್ತಾರೆ. ಅದರ ಕೆಳಗಡೆ ಸಾಕಷ್ಟು ಜನ ಸಿಬ್ಬಂದಿಗಳಿರ್ತಾರೆ. ಅದೇ ರೀತಿಯಾಗಿ ಆಲಮಟ್ಟಿ ಜಲಾಶಯದ ಭದ್ರತೆಗಾಗಿ 85 ಜನರು ಈಗಾಗಲೇ ಅಲ್ಲಿ ಪ್ರತಿ ದಿವಸವೂ ABC ಶಿಫ್ಟ್ಗಳನ್ನು ಹಾಕೊಂಡು ಇದ್ದಾರೆ. ಇಂಥ ಒಂದು ಸಿಚುವೇಶನ್ನಲ್ಲಿ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಕೂಡ ಹತ್ತಿರಕ್ಕೆ ಅಂದರೆ ಜಲಾಶಯದ ಒಂದು 500 ಮೀಟರ್ ವ್ಯಾಪ್ತಿಯಲ್ಲಿ ಹಿಂದಕ್ಕೆ ಮುಂದಕ್ಕೆ ಬಿಡುವಂತಿಲ್ಲ. ಇದು ನಿಷೇಧಿತ ಪ್ರದೇಶ ಅಂತ ಹೇಳಿ ಅಂತಹ ಜಾಗಕ್ಕೆ ಮೀನುಗಾರಿಕೆ ಮಾಡೋದಕ್ಕೆ ಶಿವಲಿಂಗ ಕುರನ್ನನವರ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಬಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವಿದ್ದು ದಾಖಲೆ ಸಮೇತ ಎಲ್ಲ ರೀತಿಯ ಡೀಟೇಲ್ಗಳು ಕೂಡ ಸಮಯ ನ್ಯೂಸ್ಗೆ ಲಭ್ಯವಾಗಿದೆ. ವಿಚಾರ ಏನಂತ ಹೇಳಿದ್ರೆ, ಈ ಒಂದು 500 ಮೀಟರ್ ಹಿನ್ನೀರು ಅಥವಾ ಏನಿರುತ್ತೆ ಆ ಭಾಗದಲ್ಲಿ ಅದರ ಆ ಕಡೆ ನೇರವಾಗಿ ಅವರು ಫಿಶರ್ಮ್ಯಾನ್ಗಳು ಬಂದು ಮೀನುಗಾರಿಕೆ ಮಾಡುವಂತಹ ಕೆಲಸಗಳನ್ನು ಮಾಡ್ಬೋದು, ದೋಣಿಗಳನ್ನು ತಗೊಂಡು ಬರ್ಬೋದು. ಆದರೆ ಅದರ ಒಳಗಡೆ ಡ್ಯಾಮ್ ಏನು ಇನ್ನೇನು 10 ಮೀಟ್ರು 5 ಮೀಟ್ರ್ ಭಾಗಕ್ಕೂ ಕೂಡ ಬಂದು ಮೀನು ಹಿಡಿಯುವಂತಹ ಕೆಲಸಗಳನ್ನು ಮಾಡ್ತಾರೆ. ಒಂದು ವೇಳೆ ಮೀನುಗಾರ ಬಂದವನಿಗೆ ಏನಾದರೂ ಸಮಸ್ಯೆಗಳಾಯಿತು, ಇನ್ನೇನು ಆಯಿತು, ಅಥವಾ ಡ್ಯಾಮ್ಗೆ ಏನಾದರೂ ಡ್ಯಾಮೇಜ್ ಆಯಿತು, ಆ ಸಂದರ್ಭದಲ್ಲಿ ಅದಕ್ಕೆ ಯಾರು ಹೊಣೆ? ಒಂದು ವೇಳೆ ಅಲ್ಲಿ ಏನಾದರೂ ಒಂದು ಗೇಟ್ ಓಪನ್ ಆಯಿತು, ಇನ್ನೊಂದೇನೋ ಆಯಿತು, ಆತ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೋ ಕೆಟ್ಟ ಕೆಲಸಕ್ಕೋ ಅಲ್ಲಿ ಏನೋ ಸಮಸ್ಯೆಗಳಾಯಿತು. ಮೀನು ಹಿಡಿಯೋದು ಅವನು ಹೊಟ್ಟೆಪಾಡಿನ ಕೆಲಸ, ಓಕೆ. ಆ ಮೀನುಗಾರರ ಹತ್ರನೂ ಕೂಡ ಹಣವನ್ನು ಪಡೆದು ಈ ರೀತಿಯಾಗಿ ಡ್ಯಾಮ್ ಹತ್ರನೂ ಬಿಡೋಕೆ ಕೆಲಸವನ್ನು ಶಿವಲಿಂಗ ಕುರನ್ನವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಬರೀ ನಾವು ಆರೋಪಗಳನ್ನು ಮಾಡ್ತಾ ಇಲ್ಲ, ವಿದ್ ಫೋಟೋಗಳು ಸಮೇತ ಹಾಕ್ತಾ ಇದ್ದೀವಿ. ಅಂದರೆ ಮೀನುಗಾರರು ಎಷ್ಟು ಹತ್ರ ಬಂದಿದ್ದಾರೆ, ಡ್ಯಾಮ್ಗೆ ಎಷ್ಟು ಹತ್ತಿರದಲ್ಲಿ ಅವರು ನಿಕಟವಾಗಿದ್ದಾರೆ. ಇವರು ಯಾರು ಕೂಡ ಸೆಕ್ಯೂರಿಟಿಗಳಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಭದ್ರತಾ ಪಡೆಗಳೇನಿದೆ ಆ ಕಡೆ ಕಣ್ಣು ಹಾಕಲ್ಲ. ಯಾಕೆ? CPI ಅಂದರೆ ಇನ್ಸ್ಪೆಕ್ಟರ್ ಆಗಿರ್ತಾರೆ ಶಿವಲಿಂಗ ಕುರನ್ನನವರು ಅಲ್ಲೇ ಕೂತಿರ್ತಾರೆ. ಎಲ್ಲರನ್ನೂ ಕೂಡ ಅಲ್ಲಿ ಬಿಟ್ಕೊಂಡು ಸಂಜೆ ಆಗ್ತಾ ಇದ್ದಂತೆ ಅವರ ಜೊತೆ ಇರ್ತಕ್ಕಂಥ ಒಬ್ಬ ಚಂದ್ರು ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ. ಆತನ ಮೂಲಕ ಎಲ್ಲ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಯಾವ್ಯಾವ ಮೀನುಗಾರರಿಂದ ಏನೇನು ತಗೋಬೇಕೋ ಅದನ್ನು ತಗೊಂಡು ಅವರನ್ನು ಬಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಸ್ವಾಮಿ? ಇವರು ಶಿವಲಿಂಗ ಕುರನ್ನವ್ರದ್ದು ಈಗ ಈ ಹಿಂದೆನೇ ಒಂದು ಕೇಸ್ ಇತ್ತು, ISDಯಲ್ಲಿ ಈಗ ನಡೀತಾ ಇದೆ ಆ ಕೇಸು. ಅಂಥದ್ರಲ್ಲಿ ಇಂಥ ಒಂದು ಎಕ್ಸಿಕ್ಯೂಟಿವ್ ಪೋಸ್ಟು ಅಥವಾ ಏನೋ ಸಮಸ್ಯೆಗಳಾಗುತ್ತೆ. ಈಗ ನಾಳೆ ಮೀನುಗಾರರ ವೇಷದಲ್ಲೇ ಒಬ್ಬ ಉಗ್ರ ಬರ್ತಾನೆ, ತಾನೊಂದು ಏನು RDX ಅಥವಾ ಬೇರೆ ಬೇರೆ ಬಾಂಬ್ಗಳನ್ನು ತಗೊಂಡು ಬಂದು ದೋಣಿಯಲ್ಲಿ ಹಾಕ್ಕೊಂಡು ಇದು ಮೀನು ಸ್ವಾಮಿ ಅಂತ ಹೇಳಿ ಹತ್ತಿರದಲ್ಲಿ ಬಂದು ಡ್ಯಾಮ್ ಹತ್ರ ಬಂದು ಬ್ಲಾಸ್ಟ್ ಮಾಡ್ತಾನೆ. ಅಲ್ಲಿ 100 ಹಳ್ಳಿಗಳು ಹಾಗೆ ಜಲಾವೃತವಾಗ್ತವೆ. ಅಲ್ಲಿ ವಾಸಿರ್ತಕ್ಕಂಥ ಪ್ರಾಣಿಗಳು, ಮಾನವರು ಎಲ್ಲರೂ ಕೂಡ ನೀರ್ಪಾಲಾಗ್ತಾರೆ. ಇದೆಲ್ಲವೂ ಗೊತ್ತಿದ್ದು ಕೂಡ ಒಂದು ಸೆಕ್ಯೂರಿಟಿ ಫೋರ್ಸನ್ನು ಒಳಗಡೆ ಇರ್ತಕ್ಕಂಥದ್ದು ಮೇಲೆ ಆತ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದ ಮೇಲೆ ಅಂತಹ ಅಲಿಗೇಷನ್ ಇರ್ತಕ್ಕಂಥ ವ್ಯಕ್ತಿಗಳು ಶಿವಲಿಂಗ ಕುರನ್ನವರು ಅಂಥವ್ರನ್ನ ಇಟ್ಕೋಬೇಕಾ ಬಿಡಬೇಕಾ ಇದನ್ನು ನೋಡಬೇಕಾಗತ್ತೆ. ಈಗ ಇವರು ಪ್ರಣಬ್ ಮೊಹಂತಿಯವರು DG ಆಗಿದ್ದಾರೆ. ಅದೇ ರೀತಿಯಾಗಿ ಇವರು ನಮ್ಮ ಚಂದ್ರಶೇಖರ್ ಸಾಹೇಬರು ಕೂಡ ADGP ಆಗಿದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ? ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳಾಗ್ತವೆ. ಈ ಶಿವಲಿಂಗ ಕುರನ್ನವರು ಬೀದರ್ ಏರ್ಪೋರ್ಟ್ನಲ್ಲಿ ಇದ್ದಾಗ ಅಲ್ಲಿರ್ತಕ್ಕಂಥ ಅವರ ಸಿಬ್ಬಂದಿ ಕೆಳ ಸಿಬ್ಬಂದಿಗಳೇನಿರ್ತಾರೆ ಅವರಿಂದ ಹಣಗಳನ್ನು ಪಡೆದು
ವೀಕ್ಲಿ ಆಫ್ ರಜೆಗಳನ್ನು ಕೊಡುವಂತಹ ಕೆಲಸಗಳು ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಇತ್ತು. ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ಗಳನ್ನು ಕೂಡ ನೀಡಿದರು, ಮೂಕರ್ಜಿಗಳನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ಬರೆದಿದ್ರು. ಅದೇ ರೀತಿಯಾಗಿ ಈ ಕಬಿನಿ ಜಲಾಶಯದಲ್ಲೂ ಕೂಡ ಕೆಲ ವರ್ಷ ಕೆಲಸಗಳನ್ನು ಮಾಡಿದರು ಶಿವಲಿಂಗ ಕುರನ್ನವರು. ಆ ಕಬಿನಿ ಜಲಾಶಯದಲ್ಲೂ ಕೂಡ ಮೀನುಗಾರರಿಂದ ಹಣವನ್ನು ಪಡೆದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಂಪ್ಲೇಂಟ್ಗಳಾಗಿದ್ವು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಅವ್ರ ಜೊತೆ ಇರ್ತಕ್ಕಂಥ ಸಿಬ್ಬಂದಿಗಳೇ ಕಂಪ್ಲೇಂಟ್ಗಳನ್ನು ಮಾಡಿದರು. ಈ ಎಲ್ಲ ವಿಚಾರಗಳು, 10 ಕಂಪ್ಲೇಂಟ್ಗಳು ಇರ್ತಕ್ಕಂಥ ಶಿವಲಿಂಗ ಕುರನ್ನವರನ್ನ ಈಗ ಭದ್ರತೆಗಾಗಿ ಈತ ಕಾಯ್ತಾನೆ, ಮನೇನೆ ಲೂಟಿ ಹೊಡೆಯುವಂಥ ವ್ಯಕ್ತಿನ ಮನೆ ಮುಂದೆ ಕಾವಲಿಗೆ ಹಾಕ್ದಂಗೆ ಆಗುತ್ತೆ. ಯಾಕೆ ಸ್ವಾಮಿ ಇದೆಲ್ಲ? ಸ್ವಲ್ಪ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಸಿಸ್ಟೆಂಟ್ ಕಮಾಂಡೆಂಟ್ ಅರುಣ್ ಸಾಹೇಬರು ಆವಾಗ ಬಂದ್ಕೊಂಡು ಡ್ಯಾಮನ್ನು ನೋಡ್ಕೊಂಡು, ಅಯ್ಯೋ ಡ್ಯಾಮ್ ಹಿಂಗಿದೆ ಅಲ್ಲ ಹಂಗಿದೆ ಅಲ್ಲ ಅಂತ ನೋಡ್ಕೊಂಡು ಹೋಗೋದಲ್ಲ. ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸರಿ ಇದ್ದಾನ, ಅವ್ರ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿ ಕರೆಕ್ಟ್ ಆಗಿದ್ದಾನ, ಇವನು ಜೇಬ್ ತುಪ್ಸ್ಕೊತಾ ಇದ್ದಾನ, ಜೇಬ್ ತುಪ್ಸ್ಕೊತಾ ಇಲ್ವಾ, ನಿಯತ್ತಾಗಿಲ್ವಾ, ಇದೆಲ್ಲದನ್ನು ಕೂಡ ಯೋಚನೆ ಮಾಡಬೇಕು. ಅದನ್ನು ಬಿಟ್ಕೊಂಡು ಒಂದು ಮೆಮೊ ಕೊಡೋಕ್ಕೂ ಆಗೋದಿಲ್ಲ. ಸುಮ್ಮನೆ ಬರೋದು, ಒಂದು ವಿಸಿಟ್ ಹಾಕೋದು, ಯಾರ್ಯಾರನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದು, ಮೀನುಗಾರರಿಗೂ ಕೂಡ ಪರ್ಮಿಷನ್ ಕೊಡೋದು. ನಾಳೆ ಒಬ್ಬ ಟೆರರಿಸ್ಟು ಬರ್ತಾನೆ, ಬ್ಲಾಸ್ಟ್ ಮಾಡ್ತಾನೆ, ಅವಾಗೇನು ಮಾಡ್ತೀರಿ ಸ್ವಾಮಿ? ಇವನ ಮೇಲೆ ದೂರಿದ್ರಾಗತ್ತಾ? ಯಾವುದು ಅಪರಾಧ ಕೃತ್ಯಗಳು ನಡೀತಾವೋ ಅದಕ್ಕಿಂತ ಮುಂಚೆನೆ ಇದನ್ನು ತಡೆಯುವಂಥ ಕೆಲಸಗಳು ಮಾಡಬೇಕು. ಈಗ ಮಾಡ್ತಾ ಇರ್ತಕ್ಕಂಥದ್ದು ಮುಂದೆ ದೊಡ್ಡ ಭಯಾನಕವಾದಂಥ ಒಂದು ಇನ್ಸಿಡೆಂಟ್ ಆಗ್ಬೋದು. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಶಿವಲಿಂಗ ಕುರನ್ನವರನ್ನ ಅಲ್ಲಿಂದ ಎತ್ತಂಗಡಿ ಮಾಡುವಂಥ ಕೆಲಸಗಳು ಮಾಡಬೇಕು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೊಂದು ಬೆಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಆ ಶಿವಲಿಂಗ ಕುರನ್ನವರನ್ನ ಆದಷ್ಟು ಬೇಗ ಏನು ಸಹಿ ಹಾಕುವಂಥದ್ದು ಅಥವಾ ನಾನ್ ಎಕ್ಸಿಕ್ಯೂಟಿವ್ ಅಂತಹ ಒಂದು ಪೋಸ್ಟ್ಗೆ ಎತ್ತಂಗಡಿ ಮಾಡಿದ್ರೆ ಆದಷ್ಟು ಎಲ್ಲರೂ ಕೂಡ ನೆಮ್ಮದಿಯಾಗಿರ್ತಾರೆ. ಇಲ್ಲದೆ ಹೋದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ.